ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್‌ಫಾಸ್ಟಲ್ಲಿ ನಿಮಗೆ ನಾನು ಮೊಳಕೆ ಕಾಳಿನ ಹೆಸರು ಕಾಳಿನ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿ ಹಾಗೂ ಹೆಲ್ದಿ ಹಾಗೂ ಪ್ರೋಟೀನ್ ಯುಕ್ತ ಕಿಚಡಿಯಾಗಿರುತ್ತೆ ಇದು. ನಾವು ಬೆಳಗ್ಗೆ ಹೊತ್ತು ಬ್ರೇಕ್‌ಫಾಸ್ಟಿಗೂ ಯೂಸ್ ಮಾಡ್ಬೋದು ಹಾಗೂ ಮಧ್ಯಾಹ್ನದ ಒಂದು ಲೈಟ್ ಲಂಚಿಗೂ ಯೂಸ್ ಮಾಡ್ಬೋದು. ಮಕ್ಕಳಿಗೂ ಬ್ರೇಕ್‌ಫಾಸ್ಟ್ ಇದು ಲಂಚ್ ಬಾಕ್ಸಿಗೂ ನಾವು ಕೊಟ್ಟು ಕಳಿಸ್ಬೋದು. ಅದು ತುಂಬ ಒಳ್ಳೆಯದು. ಯಾಕಂದರೆ ಮೊಳಕೆ ತೆಗ್ಸಿ ಮಾಡಿರೋಂಥ ಕಾಳಿಂದ ಮಾಡಿರೋ ಕಿಚಡಿ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಿಡಿಸ್ಕೊಂಡ್ಬಿಟ್ಟು ಅದನ್ನು ಆಮೇಲೆ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡದಾಗಿ ಹೆಚ್ಕೊಂಡಿರೋವಂಥದ್ದು. ಆಮೇಲೆ ಒಂದು ಹಸಿಮೆಣಸು ಕಟ್ ಮಾಡಿದ್ದೇನೆ, 2 ಕಟ್ ಮಾಡಿ ಹಾಕಿದ್ದೇನೆ. ಒಂದು 5-6 ಡಬಲ್ ಬೀನ್ಸು ಹಾಗೂ ಒಂದು ಕ್ಯಾರೆಟ್ ಕಟ್ ಮಾಡಿ ಹಾಕಿದ್ದೇನೆ. ಆಮೇಲೆ ಟೊಮೆಟೊ ಇವಿಷ್ಟನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿಣ ಹಾಕ್ತೇನೆ ನಾನು. ಅರಿಶಿಣ ಹಾಕಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಳ್ಳೋಣ. ಇದರಿಂದ ಒಳ್ಳೆ ಘಮ ಬರುತ್ತೆ ಹಾಗೂ ಒಂಥರ ನಮಗೆ ನಾನ್ ವೆಜ್ ಅಥವಾ ಏನು ಆ ಥರ ತಿನ್ನೋ ಒಂದು ಫೀಲ್ ಬರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಜೊತೆಗೆ ನಾನೀಗ ಧನಿಯಾ ಪೌಡರ್ ಹಾಗೂ 1 ಸ್ಪೂನು ಖಾರದ ಪುಡಿ ಹಾಕ್ತೀನಿ. ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿ ನಾವು ಸ್ವಲ್ಪ ಈಗ ಡ್ರೈ ಅನಿಸ್ತದಲ್ಲ, ಆಮೇಲೆ ನಾವು ಒಂಚೂರು ನೀರು ಹಾಕ್ಕೊಳ್ಬೋದು. ಸ್ವಲ್ಪ ಈಗ ನಾನೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತೀನಿ. ಗರಂ ಮಸಾಲೆ ಹಾಕೋದ್ರಿಂದ ಅದು ಹೇಳಿದ್ಮೇಲೆ ನಮಗೆ ಒಂಚೂರು ಒಳ್ಳೆ ಫೀಲ್ ಕೊಡುತ್ತೆ ಕಿಚಡಿಯಲ್ಲಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಡ್ರೈ ಅನಿಸುತ್ತೆ. ನಾನು ತುಂಬ ಎಣ್ಣೆಯಲ್ಲಿ ನಾನು ಯೂಸ್ ಮಾಡಲ್ಲ, ಸ್ವಲ್ಪ ಕಡಿಮೆ ಎಣ್ಣೆಯಲ್ಲಿ ನಾವು ಮಾಡುವಂಥ ಒಂದು ಕಿಚಡಿಯನ್ನು ಇದು. ಅದಕ್ಕೋಸ್ಕರ ಇವಾಗ ನಾನು ಮೊಳಕೆ ತೆಗೆಸಿದ ಹೆಸರು ಕಾಳನ್ನು 1 ಕಪ್ ತೊಗೊಂಡಿದ್ದೇನೆ. ಇದು ಕೂಡ ಎಣ್ಣೆಯಲ್ಲಿ ನಾವು ಅದ್ರ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ನಾವು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮೊದಲೇ ಉಪ್ಪು ಹಾಕ್ಕೊಂಬಿಡೋಣ. ಯಾಕಂದರೆ ಎಲ್ಲ ತರಕಾರಿಗೂ ಹಾಗೂ ಕಾಳಿಗೂ ಎಲ್ಲ ಉಪ್ಪು ಹಿಡಿತದೆ. ಅದಕ್ಕೋಸ್ಕರ ನಾನು ಇವಾಗಲೇ ಉಪ್ಪು ಹಾಕ್ಬಿಡ್ತೀನಿ, ಆಮೇಲೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಬಿಸಿನೀರನ್ನು ಯೂಸ್ ಮಾಡಿದ್ದೇನೆ. ಬೇಗನೆ ನಮಗೆ ಸೀಟಿ ಬಂದು ಬೇಗನೆ ರೆಡಿ ಆಗುತ್ತೆ ಕಿಚಡಿ. ಅದಕ್ಕೋಸ್ಕರ ನಾನು 2 ಕಪ್ಪು ಅಕ್ಕಿ ಮತ್ತು 1 ಕಪ್ಪು ಇದು ಕಾಳು 1 ಕಪ್ಪು ಸೇರಿ 2 ಕಪ್ ಆಗಿರೋದ್ರಿಂದ ನಾನು ಇಲ್ಲಿ 4 ಕಪ್ಪು ಬಿಸಿನೀರು ಹಾಕ್ಕೊಳ್ತೇನೆ. ನನಗೆ ಸ್ವಲ್ಪ ಉದುರು ಬೇಕಂದರೆ ಅರ್ಧ ಕಪ್ ಕಡಿಮೆ ಮಾಡ್ಕೋಬೋದು. ನನಗೆ ಸ್ವಲ್ಪ ಮೆತ್ತಗೆ ಇರೋದು ನನಗೆ ತುಂಬ ಇಷ್ಟ ಆಗುತ್ತೆ, ನಮ್ಮ ಮನೆಯವರಿಗೂ ತುಂಬ ಇಷ್ಟ. ಅದಕ್ಕೋಸ್ಕರ ಇವಾಗ ನಾನು ಅಕ್ಕಿ ಹಾಕ್ಕೊಳ್ತೇನೆ. ಇಲ್ಲಿ ನಾವು ಯಾವುದೇ ಅಕ್ಕಿ ಬಳಸ್ಬೋದು ನೀವು. ಜೀರಾ ರೈಸ್ ಆಗಲಿ, ಬಾಸುಮತಿ ಆಗಲಿ ಯಾವುದೇ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಸೋನಾ ಮಸೂರಿ ಯೂಸ್ ಮಾಡಿದ್ದೀನಿ. ತೊಳೆದು ಒಂದು 10 ನಿಮಿಷ ನಾನು ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಹಾಕ್ಕೊಳ್ತೇನೆ. ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಲಿಡ್ ಮುಚ್ಚಿ 1 ಸೀಟಿ ಕೂಗಿಸ್ಕೊಳ್ಳೋಣ. ನಾನು ಈಗ ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಸ್ಕ್ವೀಸ್ ಮಾಡಿ ಹಿಂಡಿಟ್ಕೊಂಡಿದ್ದೆ ರಸವನ್ನು, ಅದನ್ನು ಹಾಕ್ಕೊಳ್ತೇನೆ. ಅದು ಹಾಕೋದ್ರಿಂದ ಸ್ವಲ್ಪ ನಮಗೆ ಖಾರ ಏನು ಕಂಟೆಂಟ್ ಇರುತ್ತಲ್ವ, ಖಾರ ಇರುತ್ತೆ ಅದರಲ್ಲಿ, ನಮಗೆ ಅದನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ನಿಂಬು ರಸ ಹಾಕೋದ್ರಿಂದ ನಿಂಬು ರಸ ಹಾಕ್ಕೋಬೇಕು. ಇವಾಗ ನಾನು ಲಿಡ್ ಮುಚ್ಕೊಂಡು 1 ಸೀಟಿ ಕೂಗಿಸ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಿದ್ರೆ ನಾನು ಮಾಡೋದು ಲೈಕ್ ಮಾಡಿ ಪ್ಲೀಸ್. ನಿಮ್ಮ ಏನೇ ಅಭಿಪ್ರಾಯ ಇದ್ದರೂ ಕಾಮೆಂಟ್ ಮಾಡಿ ಹೇಳಿ. ಹಾಗೂ ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಪ್ರೋಟೀನ್ ಭರಿತ ಕಿಚಡಿಯಲ್ಲಿ ಸುಮಾರು ಬೇರೆ ಬೇರೆ ವಿಧಾನಗಳು, ಬೇರೆ ಬೇರೆ ಬಗೆಗಳು ಇದ್ದಾವೆ, ಟೈಪ್ಸ್. ಮತ್ತು ಮುಂದಿನ ವೀಡಿಯೋಗಳಲ್ಲಿ ನಾನು ಇನ್ನೂ ಬೇರೆ ಬೇರೆ ನಿಮಗೆ ಹೊಸ ಹೊಸ ರೆಸಿಪಿಯನ್ನು ತಗೊಂಡು ಬರ್ತೇನೆ. ಇದು ರುಚಿ ಜೊತೆಗೆ ನಮಗೆ ಹೆಲ್ದಿನೂ ಆಗಿರಬೇಕಂದ್ರೆ ಇಂಥ ಮೊಳಕೆ ಕಾಳಿನ ಕಿಚಡಿಯನ್ನು ವಾರಕ್ಕೆ 2-3 ಸಲ ಮಾಡಿ ತಿಂತಾಯಿದ್ರೆ ಒಳ್ಳೆಯದು. ಈ ಮಳೆಗಾಲದ ಸಮಯದಲ್ಲಿ ನಮಗೆ ಕಿಚಡಿಗಳು ತುಂಬ ಒಳ್ಳೆ ನಮಗೆ ಆರೋಗ್ಯವನ್ನು ಕೊಡ್ತದೆ. ನಿಮ್ಮ ಪ್ರೀತಿ ಹಾಗೂ ಒಂದು ಸಪೋರ್ಟ್ ನನಗೆ ತುಂಬ ಸಂತೋಷವನ್ನು ಕೊಡ್ತದೆ. ನಿಮ್ಮ ಪ್ರೋತ್ಸಾಹವೇ ನನಗೆ ಒಂದು ಸ್ಫೂರ್ತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಸಹಾಯ ಆಗ್ತದೆ.
ಅದಕ್ಕೋಸ್ಕರ ನಾನು ಈಗ ಇದನ್ನು ಮೊಸರಿನ ಜೊತೆಗೆ ಹಾಗೂ ನಾವು ಸೌತೆಕಾಯಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೀವು ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅಂತ ಅನಿಸ್ತಾ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.